ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡವರ ನಿವಾಸ ಸ್ಥಳದಲ್ಲಿ ದೃಷ್ಟದ್ಯುಮ್ನನು ಅವಿತುಕೊಂಡಿದ್ದು ಅವರ ಸ್ಥಿತಿಯನ್ನು ನೋಡುವುದು. ಭೀಮಾದಿಗಳು ತಾವು ತಂದ ಭಿಕ್ಷೆಯನ್ನು ಕುಂತಿಯ ಆಜ್ಞೆಯ ಮೇರೆಗೆ ದ್ರೌಪದಿಗೆ ಬಡಿಸುವುದು. ದೃಷ್ಟದ್ಯುಮ್ನನು ಪಾಂಡವರ ನಿಜರೂಪವನ್ನು ತಿಳಿದು ಹಿಂತಿರುಗಿದುದು ಎಂಬ 207ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಮಾರ್ಜುನರು ಕುಂಬಾರನ ಮನೆಗೆ ಹೋಗುತ್ತಿರುವಾಗಲೇ ಕೃಪದ ಪುತ್ರನಾದ ದೃಷ್ಟದ್ಯುಮ್ನನು ಅವರಿಗೆ ತಿಳಿಯದಂತೆ ಅವರನ್ನು ಹಿಂಬಾಲಿಸಿ ಹೊರಟನು. ಬೇರೆ ಯಾರಿಗೂ ತಿಳಿಯದಂತೆ 4 ಕಡೆಗಳಲ್ಲಿಯೂ ಮನುಷ್ಯರನ್ನು ಕಾವಲಿರಿಸಿ ತಾನು ಕುಂಬಾರನ ಮನೆಯ ಪಕ್ಕದಲ್ಲಿ ರಹಸ್ಯವಾದ ಸ್ಥಳದಲ್ಲಿ ಅವಿತುಕೊಂಡಿದ್ದನು. ಭೀಮನು, ಅರ್ಜುನನು, ನಕುಲ ಸಹದೇವರು ಎಂದಿನಂತೆ ತಿರುಗಿ ಭಿಕ್ಷೆ ಎತ್ತಿಕೊಂಡು ಬಂದು ಸಂತೋಷದಿಂದ ಧರ್ಮರಾಜನಿಗೆ ಒಪ್ಪಿಸಿದರು. ಆಗ ಕುಂತಿಯು ದ್ರೌಪದಿಯನ್ನು ನೋಡಿ, ಓ ಕಲ್ಯಾಣಿ, ಆ ಭಿಕ್ಷೆಯಲ್ಲಿ ಮೊದಲನೆಯ ಭಾಗವನ್ನೆತ್ತಿ ದೇವತಾ ಬಲಿಯನ್ನು, ಬ್ರಾಹ್ಮಣ ಭಿಕ್ಷೆಯನ್ನು ನಡೆಸು. ಮತ್ತು ನಮ್ಮಲ್ಲಿ ಅನ್ನಾರ್ಥಿಗಳಾಗಿ ಬಂದ ಬೇರೆಯವರು ಯಾರಾದರೂ ಇದ್ದರೆ ಅವರಿಗೂ ನಮ್ಮನ್ನು ಆಶ್ರಯಿಸಿಕೊಂಡಿರುವ ಜನರಿಗೂ ಅನ್ನವನ್ನು ಹಾಕು. ಆಮೇಲೆ ಮಿಕ್ಕುದನ್ನು 2 ಭಾಗ ಮಾಡಿ 1 ಭಾಗದಲ್ಲಿ ನನ್ನ 4 ಪುತ್ರರಿಗೂ ನನಗೂ ವಿಭಾಗಿಸಿಡು. ಮತ್ತೊಂದು ಭಾಗವನ್ನು ಪೂರ್ಣವಾಗಿ ಭೀಮನಿಗೆ ಕೊಟ್ಟುಬಿಡು. ಆತನು ಮಹಾ ಗಜಕ್ಕೂ ಉತ್ತಮ ವೃಷಭಕ್ಕೂ ಸಮಾನನು, ಮಹಾಬಲಿಷ್ಠನು. ಭೀಮನು ಯಾವಾಗಲೂ ನಮ್ಮೆಲ್ಲರಿಗಿಂತಲೂ ಅಧಿಕವಾಗಿ ಊಟ ಮಾಡತಕ್ಕವನು ಎಂದಳು. ಸಾಧ್ವೀಮಣಿಯಾದ ಆ ರಾಜಪುತ್ರಿಯು ಸ್ವಲ್ಪವೂ ಯೋಚಿಸದೆ ಸಂತೋಷದಿಂದ ಅತ್ತೆಯು ಹೇಳಿದಂತೆಯೇ ನಡೆಸಿದಳು. ಅವರೆಲ್ಲರೂ ಆ ಅನ್ನವನ್ನು ಭುಜಿಸಿದರು. ಸಹದೇವನು ಭೂಮಿಯಲ್ಲಿ ದರ್ಬೆಗಳಿಂದ ಹಾಸಿಗೆಗಳನ್ನು ಏರ್ಪಡಿಸಿದನು. ಆಮೇಲೆ ಆ ವೀರರೆಲ್ಲರೂ ತಮ್ಮ ಕೃಷ್ಣಾಜನಗಳನ್ನೇ ಅವುಗಳ ಮೇಲೆ ಹಾಸಿ ಅಗಸ್ತ್ಯನಿಗೆ ಪ್ರಿಯವಾದ ದಕ್ಷಿಣ ದಿಕ್ಕಿಗೆ ತಲೆಯನ್ನಿಟ್ಟುಕೊಂಡು ಎಲ್ಲರೂ ಮಲಗಿದರು. ಅವರ ತಲೆಯ ಕಡೆಯಲ್ಲಿ ಕುಂತಿಯು, ಪಾದಗಳ ಕೆಳಗೆ ದ್ರೌಪದಿಯು ಮಲಗಿದರು. ದ್ರೌಪದಿಯು ಅವರ ಕಾಲು ದಿಂಬಿನ ಸ್ಥಾನದಲ್ಲಿ ಬರೀ ನೆಲದಲ್ಲಿ ದರ್ಬೆಯ ಮೇಲೆ ಮಲಗಿದ್ದರು. ಅದಕ್ಕಾಗಿ ಆಕೆಯು ಲವಮಾತ್ರವೂ ಬೇಸರಿಸಲಿಲ್ಲ. ಆಗ ಪಾಂಡವರು ಮಲಗಿದ್ದ ಹಾಗೆಯೇ ಸೈನ್ಯಗಳನ್ನು, ದಿವ್ಯಾಸ್ತ್ರಗಳನ್ನು, ರಥ ಗಜಗಳನ್ನು, ಕತ್ತಿ, ಗದೆ, ಕೊಡಲಿ ಮುಂತಾದ ಆಯುಧಗಳನ್ನು ಕುರಿತು ರಸವತ್ತಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಆಗ ದೃಷ್ಟದ್ಯುಮ್ನನು ರಹಸ್ಯವಾಗಿ ಅವರು ಆಡಿಕೊಳ್ಳುತ್ತಿರುವ ಮಾತುಗಳೆಲ್ಲವನ್ನು ಕಿವಿಗೊಟ್ಟು ಕೇಳುತ್ತಿದ್ದನು. ದ್ರೌಪದಿಯು ಮಲಗಿದ್ದ ರೀತಿಯನ್ನು ಆತನು, ಆತನ ಅನುಚರರು ನೋಡಿದರು. ರಾಜಕುಮಾರನಾದ ದೃಷ್ಟದ್ಯುಮ್ನನು ರಾತ್ರಿಯೆಲ್ಲ ಅವರ ನಡವಳಿಕೆಗಳನ್ನು, ಸಂಭಾಷಣೆಗಳನ್ನು ಕೇಳಿ ಅದನ್ನು ತನ್ನ ತಂದೆಗೆ ತಿಳಿಸಲು ವೇಗದಿಂದ ಹಿಂತಿರುಗಿದನು. ದೃಪದನಾದರೂ ತನ್ನ ಮಗಳನ್ನು ಪಡೆದವರು ಪಾಂಡವರೆಂದು ತಿಳಿಯದೆ ವ್ಯಸನದಿಂದ ಕೊರಗುತ್ತಾ ದೃಷ್ಟದ್ಯುಮ್ನನನ್ನು ಕಂಡೊಡನೆ, ಕುಮಾರ, ನಮ್ಮ ದ್ರೌಪದಿಯು ಎಲ್ಲಿಗೆ ಹೋದಳು? ಆಕೆಯನ್ನು ಯಾರು ಕರೆದುಕೊಂಡು ಹೋದರು? ಹೀನ ಜಾತಿಯವನಾದ ಶೂದ್ರನು, ಕಷ್ಟವನ್ನು ಕೊಡುವ ವೈಶ್ಯನು ಆಕೆಯನ್ನು ಪಡೆಯಲಿಲ್ಲವಷ್ಟೇ. ಕೆಸರನ್ನು ತುಳಿದ ಕಾಲು ನಮ್ಮ ತಲೆಯ ಮೇಲೆ ಬೀಳಲಿಲ್ಲವಷ್ಟೇ. ನಮ್ಮ ಕುಮಾರಿಯು ಕೈಯಲ್ಲಿದ್ದ ಪುಷ್ಪಮಾಲಿಕೆಯು ಸ್ಮಶಾನದಲ್ಲಿ ಬೀಳಲಿಲ್ಲವಷ್ಟೇ. ಬಿಲ್ಲನ್ನು ಎಳೆದವನಾರು? ಕ್ಷತ್ರಿಯ ವರ್ಣಕ್ಕೆ ಸೇರಿದವನೇ ಅಥವಾ ಉತ್ತಮ ವರ್ಣದವನಾದ ಬ್ರಾಹ್ಮಣನೇ? ಹೀನ ವರ್ಣದವನಾವನು ದ್ರೌಪದಿಯನ್ನು ಜಯಿಸಿ ತನ್ನ ಎಡಗಾಲನ್ನು ನಮ್ಮ ತಲೆಯ ಮೇಲೆ ಇಡಲಿಲ್ಲವಷ್ಟೇ. ಅಯ್ಯೋ, ನಾನು ಈ ದುಃಖಕ್ಕೆ ಈಡಾಗದೆ ಪುರುಷ ಸಿಂಹನಾದ ಅರ್ಜುನನೊಡನೆ ಸಂಬಂಧವನ್ನು ಬೆಳೆಸಿ ಸಂತೋಷದಿಂದ ಇರಬಾರದಾಯಿತೆ. ನನ್ನ ಮಗಳನ್ನು ಈಗ ಗೆದ್ದವರಾರು? ವಿಚಿತ್ರ ವೀರ್ಯನ ಪುತ್ರನು, ಕುರುಕುಲ ವೀರನು ಆದ ಪಾಂಡುವಿನ ಪುತ್ರರು ಬದುಕಿರುವರೆ? ಒಂದು ವೇಳೆ ಕುಂತಿಯ ಮಕ್ಕಳಲ್ಲಿ ಕೊನೆಯವನಾದ ಅರ್ಜುನನೇ ಈಗ ಬಿಲ್ಲನ್ನೆತ್ತಿ ಲಕ್ಷ್ಯವನ್ನು ಹೊಡೆದಿರಬಹುದೇ? ಕುಮಾರ, ಎಲ್ಲವನ್ನೂ ಯಥಾವತ್ತಾಗಿ ತಿಳಿಸು ಎಂದನು. ಇದು 207ನೆಯ ಅಧ್ಯಾಯವು. ಇದರೊಂದಿಗೆ ಸ್ವಯಂವರ ಪರ್ವವು, ಅಂದರೆ ಆದಿಪರ್ವದಲ್ಲಿ ಉಪಪರ್ವವಾದ ಸ್ವಯಂವರ ಪರ್ವವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.